ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಯನ್ನ ಖಂಡಿಸಿದ ಬಾರ್ ಅಸೋಸಿಯೇಷನ್ ಮಾಜಿ ಕಾರ್ಯದರ್ಶಿ ರೋಹಿತ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಘಟನೆಯನ್ನ ಬಾರ್ ಅಸೋಸಿಯೇಷನ್ ಅವರು ಖಂಡಿಸಿರುವಂತದ್ದು. ಈ ಬಾರ್ ಅಸೋಸಿಯೇಷನ್ ಮಾಜಿ ಕಾರ್ಯದರ್ಶಿ ರೋಹಿತ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದು ನಡೆದ ಘಟನೆ ತುಂಬಾ ದುಃಖಕರವಾಗಿದೆ. ಇನ್ನು ಹಲ್ಲೆ ಮಾಡಲು ಯತ್ನಿಸಿರುವುದನ್ನ ನಾವು ಖಂಡಿಸ್ತೀವಿ. ಒಂದು ರೀತಿಯಾಗಿ ಇಲ್ಲಿ ಶೂ ಎಸೆದ ರಾಜಶೇಖರ್ ಬಾರ್ ಅಸೋಸಿಯೇಷನ್ನ ಸದಸ್ಯರಾಗಿದ್ದಾರೆ. ರಾಜಶೇಖರ್ 2011ರಿಂದಲೂ ಕೂಡ ಬಾರ್ನ ಸದಸ್ಯರಾಗಿದ್ದಾರೆ. ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಈಗ ರೋಹಿತ್ ಆಗ್ರಹ ಮಾಡ್ತಾ ಇರುವಂತದ್ದು. ಇಲ್ಲಿ ಒಂದ್ ಕಡೆ ಇವತ್ತು ಮುಂಜಾನೆ ಸುಪ್ರೀಂ ಕೋರ್ಟ್ ಸಿಜೆಐ ಶೂ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಘಟನೆಯನ್ನ ಖಂಡಿಸಿ ಬಾರ್ ಅಸೋಸಿಯೇಷನ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ಈ ಬಾರ್ ಅಸೋಸಿಯೇಷನ್ ಅಲ್ಲಿ ಕಾರ್ಯದರ್ಶಿಯಾಗಿ ರೋಹಿತ್ ಕೆಲಸವನ್ನ ಮಾಡ್ತಾ ಇದ್ರು. ಇವರು ಆಕ್ರೋಶವನ್ನ ಒಂದ್ ಕಡೆ ವ್ಯಕ್ತಪಡಿಸಿದ್ದಾರೆ. ಇಂದು ನಡೆದ ಘಟನೆ ತುಂಬಾ ದುಃಖಕರ. ಇದು ಹಲ್ಲೆ ಮಾಡಲು ಯತ್ನಿಸಿರೋದನ್ನ ನಾವು ಖಂಡಿಸ್ತೀವಿ ಅಂತ ಹೇಳಿರುವಂತದ್ದು. ಇಲ್ಲಿ ಶೂ ಎಸೆದ ರಾಜಶೇಖರ್ ಬಾರ್ ಅಸೋಸಿಯೇಷನ್ನ ಸದಸ್ಯರಾಗಿದ್ದಾರೆ. ರಾಜಶೇಖರ್ 2011ರಿಂದಲೂ ಕೂಡ ಬಾರ್ನ ಸದಸ್ಯರಾಗಿದ್ದಾರೆ. ಇನ್ನು ರಾಜಶೇಖರ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ರೋಹಿತ್ ಆಗ್ರಹ ಮಾಡ್ತಾ ಇರುವಂತದ್ದು. जो पता चला कि लॉर्ड विष्णु के मैटर्स में उसमें जो कमेंट ऐसी बात सामने आई है कि चीफ जस्टिस की कोर्ट में किसी आप ही के बार के सदस्य ने सुप्रीम कोर्ट में जो एससीबीआई में रजिस्टर्ड वकील ने हंगामा किया है और किसी बात को लेकर उनको आपत्ति थी, हंगामा किया है और उनको पुलिस ने डिटेन किया है। आप एक पूर्व पदाधिकारी रहे हैं यहाँ पे, क्या कहना चाहेंगे? देखिए, आज की जो घटना है बहुत ही दुखद घटना है कि एक कोर्ट में वो भी लॉयर ने अगर असॉल्ट किया है, करने का प्रयास किया है, तो हम इसकी कड़ी निंदा करते हैं। देखिए, हमारे बार के वो मेंबर हैं जो हमने अभी इंक्वायर किया और पता चला कि वो 2011 के मेंबर हैं। बट बहुत ही दुखद घटना इसलिए हम कह सकते हैं कि जो पता चला कि लॉर्ड विष्णु के मैटर्स में उसमें जो कमेंट आया था ऑनरेबल सीजीआई का, उसी पे ही उन्होंने ऐसा प्रयास किया है। तो ये बहुत ही दुखद घटना है, हम इसकी कड़ी निंदा करते हैं और अगर ये घटना सच है तो एक्शन होना चाहिए। ऐसी बात सामने आई है कि चीफ जस्टिस की कोर्ट में किसी ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅರುಣ್, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆತ ಪ್ರಕರಣ ಇವತ್ತು ನಡೆದಿರುವಂತದ್ದು. ಈ ಘಟನೆಯನ್ನ ಖಂಡಿಸಿ ಈಗಾಗಲೇ ಬಾರ್ ಅಸೋಸಿಯೇಷನ್ ರೋಹಿತ್ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತ, ಏನಂದ್ರೆ ಇವತ್ತು ಬೆಳಗ್ಗೆ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಸಿಜೆ ಅವರ ಮೇಲೆ ಶೂ ಅನ್ನ ಒಬ್ಬ ವಕೀಲ ಎಸೆದಿರುವಂತದ್ದು. ಅಂದ್ರೆ ಏನಂದ್ರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇನೂ ಸಹ ಆತನನ್ನ ವಶಕ್ಕೆ ಪಡೆದುಕೊಂಡಿರುವಂತ ವಕೀಲ ಯಾರಿದ್ದಾರೆ ಸೊ ಆತನನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಅಂದ್ರೆ ಘಟನೆ ಏನು ಸಿಜೆ ಅವರು ಸಹ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಪ್ರಕರಣ ಒಂದರಲ್ಲಿ ಒಂದು ದೇವರನ್ನ ಕೇಳು ಎಂದಿದ್ದ ಸಿಜೆ ಅವರು ಹೇಳಿದ್ರು. ಸೊ ಹಾಗಾಗಿ ಇದಕ್ಕೆ ದೇಶಾದ್ಯಂತ ಸಹ ಆಕ್ರೋಶಗಳು ವ್ಯಕ್ತವಾಗಿತ್ತು. ಮತ್ತೆ ಇದೇ ಸೀಟ್ ನಲ್ಲಿ ವಕೀಲ ರಾಜಶೇಖರ್ ಶೂ ಎಸೆದಿರೋದು ಶಂಕೆ ಆಗಿರುವಂತದ್ದು. ಅಂದ್ರೆ ಸನಾತನ ಧರ್ಮಕ್ಕೆ ಅವಮಾನವಾದ್ರೆ ಸಹಿಸಲ್ಲ ಅಂತ ಹೇಳ್ಬಿಟ್ಟು ವಕೀಲ ಹೇಳಿರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಚೀರಾಡಿಕೊಂಡು ಮತ್ತೆ ಸುಪ್ರೀಂ ಕೋರ್ಟ್ ಹಾಲ್ ನಲ್ಲಿ ಅವರು ಬರ್ತಾ ಇದ್ದ ಸಂದರ್ಭದಲ್ಲಿ ವಕೀಲ ರಾಜಶೇಖರ್ ಅವರು ಚಪ್ಪಲಿನ ಶೂ ಅನ್ನ ಎಸೆದಿರುವಂತದ್ದು. ಕೂಡಲೇ ರಾಜಶೇಖರ್ ಅವರನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈ ಬಗ್ಗೆ ಈಗಾಗಲೇ ಏನು ಬಾರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಏನಿದೆ ಸೊ ಅವರು ಸಹ ಈ ಒಂದು ಘಟನೆಯನ್ನ ಖಂಡಿಸಿರುವಂತದ್ದು. ಬಾರ್ ಅಸೋಸಿಯೇಷನ್ ಮಾಜಿ ಕಾರ್ಯದರ್ಶಿ ಆಗಿರುವಂತಹ ರೋಹಿತ್ ಅವರು ಸಹ ಒಂದ್ ರೀತಿ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿರುವಂತದ್ದು. ಈ ರೀತಿ ಒಂದು ಘಟನೆ ನಡೆದ್ರೆ ನಮಗೆ ತುಂಬಾ ದುಃಖಕರ ಘಟನೆ ಆಗುತ್ತೆ. ಯಾಕಂದ್ರೆ ಈ ಒಂದು ಸಿಜೆ ಅವರ ಮೇಲೆ ಎಸೆದ್ರೆ ನೀವು ಇಡೀ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಎಸೆದಂಗೆ ಅಂತ ಹೇಳ್ಬಿಟ್ಟು ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮತ್ತೆ ಶೂ ಎಸೆದ ಏನು ರಾಜಶೇಖರ್ ಹೇಳಿದೆ ಅವರು ಬಾರ್ ಅಸೋಸಿಯೇಷನ್ ಸದಸ್ಯರಾಗಿದ್ರು. ಮತ್ತೆ 2011ರಿಂದಲೂ ಸಹ ರಾಜಶೇಖರ್ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದಲ್ಲಿ ಸದಸ್ಯರಾಗಿದ್ದಾರೆ. ಮತ್ತೆ ಅವರ ವಿರುದ್ಧ ನಾವು ಏನ್ ಕ್ರಮ ಕೈಗೊಳ್ಬೇಕು, ಅವ್ರಿಗೆ ಮುಂದಿನ ರೀತಿಯಲ್ಲಿ ಯಾವ ರೀತಿಯ ವಕೀಲರ ರೀತಿ ಏನಿದ್ದಾರೆ ಸೊ ಅದಕ್ಕೆ
ಇದಕ್ಕೆ ಅವರು ಪಾರ್ಟಿಸಿಪೇಟ್ ಮಾಡಬಾರ್ದು, ಮತ್ತೆ ಯಾವುದೇ ರೀತಿಯಿಂದ ವಕಾಲತ್ತುಗಳು ಆಗಬಾರ್ದು, ಮತ್ತೆ ಯಾರು ಸಹ ಅವರಿಗೆ ಕೇಸ್ಗಳನ್ನು ಕೊಡಬಾರ್ದು ಅನ್ನೋದು ನಿಟ್ಟಿನಲ್ಲಿ ಈಗ ಒಂದು ಬಾರ್ ಅಸೋಸಿಯೇಷನ್ ಆಫ್ ಇಂಡಿಯಾ ಚಿಂತನೆಯನ್ನ ಮಾಡ್ತಿರುವಂತದ್ದು. ಯಾಕಂದ್ರೆ ಈ ರೀತಿ ಘಟನೆಗಳು ಮರುಕಳಿಸಿದ ಜನಾಂಗದ ಜನರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮತ್ತೆ ವಕೀಲರ ಸಮುದಾಯದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ಮತ್ತೆ ಇಡೀ ನ್ಯಾಯಾಂಗದ ವ್ಯವಸ್ಥೆ ಮತ್ತೆ ದೇಶದಲ್ಲಿ ಯಾವ ರೀತಿ ಈ ರೀತಿ ಎಸೆದಿರುವಂತದ್ದು ಇದೇ ಮೊದಲೇ ಬಾರಿಗೆ ಶೂ ಎಸೆದಿರುವಂತದ್ದು. ಬೇರೆ ಬೇರೆ ಘಟನೆಗಳು ಬೇರೆ ಬೇರೆ ರೀತಿಯಲ್ಲಿ ಆಗಿರುವಂತದ್ದು, ಆದ್ರೆ ಈ ರೀತಿ ಶೂ ಎಸೆದಿರುವಂತದ್ದು ಇಡೀ ದೇಶದಲ್ಲಿ ಇದು ಮೊದಲೇ ಬಾರಿಗೆ ಆಗಿರುವಂತದ್ದು. ಬೇರೆ ಬೇರೆ ಹೈಕೋರ್ಟ್ಸ್ ನಲ್ಲಿ ಮತ್ತೆ ಬೇರೆ ಬೇರೆ ಸ್ಥಳೀಯ ಹಂತದ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ರೀತಿಯ ಘಟನೆಗಳು ಆಗಿರುವಂತದ್ದು. ಆದ್ರೆ ಈ ರೀತಿ ಘಟನೆ ಏನು ಒಂದು ಇಡೀ ದೇಶದಲ್ಲಿ ಒಂದು ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಒಂದು ಕಪ್ಪು ಚುಕ್ಕೆನೆ ಅಂತ ಹೇಳ್ಬೋದು ಅಂಕಿತಾ. ಸೊ ಹಾಗಾಗಿ ಸದ್ಯಕ್ಕೆ ಏನು ಆತನನ್ನ ವಕೀಲ ರಾಜಶೇಖರನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡು ತನಿಖೆಯನ್ನ ಮುಂದುವರಿಸಿರುವಂತದ್ದು ಅಂಕಿತಾ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.